ವೆಲ್ಕಮ್ ಟು ಮನಿ ವಿಚಾ ಕುಕಿಂಗ್ ಚಾನಲ್. ಇವತ್ತು ನಾವು ವೆಜ್ ರೋಲ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋದು ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದೀವಿ. ಕ್ಯಾರೆಟ್ನ ತುರ್ಕೊಂಡಿದ್ದೀವಿ, ಕ್ಯಾಪ್ಸಿಕಮ್ನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ. ನಂತರ ಇದಕ್ಕೆ ಒಂದು ಪ್ಯಾನಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಸ್ವಲ್ಪ ಕಮ್ಮಿನೇ ಯೂಸ್ ಆಗೋದು. ಎಣ್ಣೆ ಸ್ವಲ್ಪ ಕಾದ ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀವಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಫ್ರೈ ಆಗಬೇಕು, ತುಂಬ ಫ್ರೈ ಆಗೋಂಗಿಲ್ಲ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಿಕ್ಕ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಅದು ಅಷ್ಟೇ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಟೊಮೆಟೋಸ್ನೂ ಅಷ್ಟೇ ಹಾಕ್ಕೊಂಡಿದ್ದೀವಿ. ಅದು ಅಷ್ಟೇ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಮಾತ್ರನೇ. ಇದೆಲ್ಲನೂ ತುಂಬ ಫ್ರೈ ಮಾಡ್ಕೊಬಾರ್ದು. ಎಲ್ಲನೂ ಸೇರಿ ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ. ಇದು 5 ಮಿನಿಟ್ಸಲ್ಲೆಲ್ಲ ಫ್ರೈ ಆಗಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೀವಿ. ಉಪ್ಪನ್ನು ಹಾಕಿಕೊಂಡ ನಂತರ ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ಗರಂ ಮಸಾಲ ಒಂದು ಚಿಕ್ಕ ಟೀ ಸ್ಪೂನಷ್ಟು ಹಾಕಿಕೊಳ್ಳಿ. ಟರ್ಮರಿಕ್ ಪೌಡರ್ ಒಂದು ಚಿಕ್ಕ ಟೀ ಸ್ಪೂನಷ್ಟು ಹಾಕಿಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಹುರಿಬೇಕು, ತುಂಬ ಹುರಿಬೇಡಿ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಉದ್ದಕ್ಕೆ ಹೆಚ್ಚಿರೋದು ಹಾಕಿಕೊಳ್ಳಿ. ಆ ಕ್ಯಾಪ್ಸಿಕಮ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ. ಎಲ್ಲನೂ ಸ್ವಲ್ಪ ಸ್ವಲ್ಪ ಹುರ್ಕೋಬೇಕು, ಜಾಸ್ತಿ ಹುರ್ಕೊಳ್ಳೋಂಗಿಲ್ಲ. ತುಂಬಾ ನಾವು ತುಂಬ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಇರಲ್ಲ, ಅದಕ್ಕೋಸ್ಕರ. ನಂತರ ಇದಕ್ಕೆ ಸಣ್ಣಕ್ಕೆ ತುರಿದಿರುವ ಕ್ಯಾರೆಟನ್ನು ಹಾಕಿಕೊಳ್ಳಿ. ನೀವು ಕ್ಯಾರೆಟ್ ಇಲ್ಲ ಅಂದರೆ ಎಲೆಕೋಸು ಹಾಕ್ಕೊಬೋದು. ಎಲೆಕೋಸು ಇರಲಿಲ್ಲ ಅಂತ ನಾವು ಕ್ಯಾರೆಟ್ ಹಾಕ್ಕೊತಾ ಇದ್ದೀವಿ. ಅಥವಾ ಎಲೆಕೋಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೆಟೊ, ಈರುಳ್ಳಿ ಎಲ್ಲನೂ ಹಾಕ್ಕೊಬೋದು. ಇದಕ್ಕೆ ತುಂಬಾ ರುಚಿಕರವಾಗಿರುತ್ತೆ. ಒಂದು 2 ಸೆಕೆಂಡು ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎಣ್ಣೆನಲ್ಲೇ ಸ್ವಲ್ಪ ಬೇಯಲು ಬಿಡಿ. ನಂತರ ಇದನ್ನು ಒಂದು ಸತಿ ಈ ಥರ ಕಲಿಸ್ಬಿಡಿ. ಯಾಕಂದರೆ ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು, ಅದಕ್ಕೋಸ್ಕರ ಬಿಟ್ಟಿದ್ದೀವಿ ನಾವು ಅಷ್ಟೇ. ಇದಂತೂ ತುಂಬಾ ರುಚಿಕರವಾಗಿರುತ್ತೆ. ಚಪಾತಿ ಜೊತೆ ಯಾವ ಮಕ್ಕಳು ತರಕಾರಿ ತಿನ್ನಲ್ವೋ ಈ ಥರ ರೋಲ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಾಸಸ್ ಜೊತೆ ಸರ್ವ್ ಮಾಡ್ಬೋದು. ನಂತರ ಲಾಸ್ಟ್ ಆಫ್ ಮಾಡಿಬಿಡಿ ಇದು ಸ್ಟವ್. ಲಾಸ್ಟಿಗೆ ಚಾಟ್ ಮಸಾಲ ಪೌಡರ್ನ ಒಂದು ಚಿಕ್ಕ ಸ್ಪೂನ್ ಆಗುವಷ್ಟು ಹಾಕ್ಕೋಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಬೇಕು. ಹಾಕ್ಬಿಟ್ಟು ತುಂಬ ಹೊತ್ತು ಹುರಿಯೋ ಹಾಗಿಲ್ಲ. ನಂತರ ಚಪಾತಿ ನಾವು ಮಾಡಿಟ್ಕೊಂಡಿರ್ತೀವಲ್ವ, ಅದ್ರ ಮಧ್ಯೆ ಈ ಥರ ನಾವು ಮಾಡಿರುವ ಮಿಶ್ರಣವನ್ನು ಸ್ಪ್ರೆಡ್ ಮಾಡಿಬಿಟ್ಟು ರೋಲ್ ಮಾಡಿ ಕಟ್ ಮಾಡಿಬಿಡೋದು ಅಷ್ಟೇ. ನಿಮಗೆ ಬೇಕಂದರೆ ಸಾಸ್ ಹಾಕ್ಕೊಬೋದು, ಇನ್ನು ಬೇಕು ಅಂದರೆ ಮಯೋನೀಸ್ ಸಾಸ್ ಕೂಡ ಹಾಕ್ಕೊಬೋದು. ಇದ್ರ ಮೇಲೆ ಅವಶ್ಯಕತೆ ಇಲ್ಲ, ಹೀಗೆ ತಿಂದರೂ ತುಂಬ ರುಚಿಕರವಾಗಿರುತ್ತೆ. ಈ ಥರನೂ ಒಂದು ಸತಿ ಟ್ರೈ ಮಾಡಿ ನೋಡಿ. ಕಟ್ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡೋದು ಅಷ್ಟೇ. ವೆಜ್ ರೋಲ್ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.